ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಸ್ನೇಹ ಯಾವ ರೀತಿ ಸದ್ದು ಮಾಡಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇವರಿಬ್ಬರ ಮಾತುಕತೆ ಕೇಳೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಸೂರಜ್ ಅವರು ರಕ್ಷಿತಾ ಅವರ ಅಣ್ಣನ ಸ್ಥಾನದಲ್ಲಿ ನಿಂತು ಅವರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು. ಸಾಕಷ್ಟು ಸಂದರ್ಭದಲ್ಲಿ ರಕ್ಷಿತಾ ಯಾವುದಾದ್ರೂ ವಿಚಾರವನ್ನ ಉಳಿದವರಿಗೆ ಕನ್ವೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರೆ, ಸಾಕಷ್ಟು ಸಮಯದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಎದುರಿಗಿದ್ದವರು ಅದನ್ನ ತಪ್ಪಾಗಿ ಅರ್ಥೈಸಿ ರಕ್ಷಿತಾ ಬಗ್ಗೆ ಒಂದಷ್ಟು ನೆಗೆಟಿವ್ ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಳ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ರಕ್ಷಿತಾ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅವರು ಯಾವ ವಿಚಾರವನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಥವಾ ಯಾಕೆ ಆ ಡಿಸಿಷನ್ ಅನ್ನ ತೆಗೆದುಕೊಂಡ್ರು, ಇದೆಲ್ಲವನ್ನ ಕೂಡ ರಕ್ಷಿತಾ ಅವರಿಂದ ತಿಳ್ಕೊಂಡು ಅವರ ಬಗ್ಗೆ ಇದ್ದಂತ ಒಂದಷ್ಟು ತಪ್ಪು ಕಲ್ಪನೆಗಳನ್ನ ತೆಗೆದು ಹಾಕುವಂತ ಕೆಲಸವನ್ನ ಸೂರಜ್ ಅವರು ಮಾಡ್ತಾನೆ ಇದ್ರು. ಈ ಹಿಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ರಕ್ಷಿತಾ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಚರ್ಚೆ ಆಯಿತು, ಕಾವ್ಯ ಸ್ಪಂದನ ಯಾವ ರೀತಿ ರಕ್ಷಿತಾ ಅವರನ್ನ ಅರ್ಥ ಮಾಡ್ಕೊಂಡಿದ್ರು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಅವರ ಜೊತೆ ಕೂತು ಮಾತನಾಡಿ ಆಕೆ ಯಾಕೆ ಆ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡ್ರು ಅಂತ ಸ್ಪಂದನ ಹಾಗೆ ಕಾವ್ಯ ಅವರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿ, ಅಲ್ಲೂ ಕೂಡ ಒಂದು ರಕ್ಷಿತಾ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಏನಾಗಿತ್ತು ನೆಗೆಟಿವ್, ಅದನ್ನ ಕೂಡ ತೆಗೆದು ಹಾಕುವಂತ ಕೆಲಸವನ್ನ ಸೂರಜ್ ಅವರು ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಸೂರಜ್ ಅವರು ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಅಲ್ಲದೆ ಬುದ್ಧಿ ಮಾತನ್ನ ಕೂಡ ಹೇಳಿದ್ದಾರೆ. ನೀನ್ ಹೇಳೋದು ಕರೆಕ್ಟ್ ಆಗೇ ಇರುತ್ತೆ, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಕನ್ವೆ ಮಾಡು ಇನ್ನೊಬ್ರಿಗೆ ಹೇಳುವಾಗ, ಇಲ್ಲಾಂದ್ರೆ ನಿನ್ನನ್ನ ತಪ್ಪಾಗಿ ತಿಳ್ಕೊಳ್ತಾರೆ, ನಿನ್ನ ಜೊತೆಗಿದ್ದವರೇ ನಿನ್ ಬಗ್ಗೆ ಮಾತಾಡ್ತಾರೆ ಅಂತ ಅನೇಕ ಸಲ ಸೂರಜ್ ಅವರಿಗೆ ಬುದ್ಧಿ ಮಾತನ್ನ ಹೇಳಿದ್ರು ರಕ್ಷಿತಾ ಅವರಿಗೆ ಸೂರಜ್ ಅವರು. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ರಕ್ಷಿತಾ ಮೇಲೆ ಪ್ರೀತಿ ಅಭಿಮಾನ ಕಾಳಜಿಯನ್ನ ಹೊಂದಿದ್ರು ಸೂರಜ್ ಅವರು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ರಕ್ಷಿತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾದಂತಹ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಅದೇ ರೀತಿ ರಕ್ಷಿತಾ ಅವ್ರ ಬಗ್ಗೆ ಒಬ್ಬ ಅಣ್ಣನಾಗಿ ಯಾವ ರೀತಿ ನಡ್ಕೊಳ್ಬೇಕು ಅದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಸೂರಜ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಮ್ಮ ತಾಳ್ಮೆ ಹಾಗೆ ಮಾತಿನ ಶೈಲಿ, ಅವರಲ್ಲಿರುವಂತಹ ಒಳ್ಳೆತನದಿಂದ ಗಮನ ಸೆಳೆದಿದ್ರು. ನನ್ಗಂತೂ ಸೂರಜ್ ತುಂಬಾ ಯಾವಾಗ ಇಷ್ಟ ಆಗಿತ್ತು ಅಂದ್ರೆ, ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಒಂದಷ್ಟು ಸ್ಪರ್ಧಿಗಳು ಬರುವ ಸಂದರ್ಭದಲ್ಲಿ ಗೆಸ್ಟ್ಗಳಾಗಿ ಕೂಡ ಈ ಹಿಂದಿನ ಸೀಸನ್ ಸ್ಪರ್ಧಿಗಳು ಬಂದಿದ್ರು. ಆ ಸಂದರ್ಭದಲ್ಲಿ ರಘು ಹಾಗೂ ಸೂರಜ್ ಅವರು ಎಷ್ಟು ವೆರೈಟಿ ಅಡುಗೆಗಳನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ, ಒಂದ್ ಸ್ವಲ್ಪನೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಅಷ್ಟೇ ಪ್ರೀತಿಯಿಂದ ಸೂರಜ್ ಅವರು ವೆರೈಟಿ ಡಿಶಸ್ ಅನ್ನ ಮಾಡಿಕೊಟ್ಟಿದ್ರು. ರಘು ಅವರು ಕೂಡ ಮಾಡಿಕೊಟ್ಟಿದ್ರು. ಜೊತೆಗೆ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ರೌಂಡ್ ಅಂತ ಫ್ಯಾಮಿಲಿಯವರು ಬಂದಾಗ್ಲೂ ಕೂಡ, ಪ್ರತಿಯೊಬ್ಬರ ಮನೆಯವರು ಬಂದಾಗ್ಲೂ ಕೂಡ ಅವರಿಗೆ ಬೇರೆ ಬೇರೆ ರೀತಿಯ ಜ್ಯೂಸ್ ಇರ್ಬೋದು, ಇದೆಲ್ಲವನ್ನ ಕೂಡ ಪ್ರೀತಿಯಿಂದಲೇ ಸೂರಜ್ ಅವರು ಮಾಡಿಕೊಟ್ಟಿದ್ರು. ಅವರ ಗುಣ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಸೂರಜ್ ಅವರಲ್ಲಿ ಇರುವಂತಹ ಆ ಒಳ್ಳೆತನ ನಿಜಕ್ಕೂ ಮೆಚ್ಚುವಂಥದ್ದು. ಆ ಒಳ್ಳೆತನದ ಕಾರಣಕ್ಕೆ ಅವರು ಬಿಗ್ ಬಾಸ್ ಮನೇಲಿ ಇರಬೇಕಾಗಿತ್ತು. ಮೇ ಬಿ ರಾಶಿಕಾ ಜೊತೆ ಒಂದು ಫ್ರೆಂಡ್ಶಿಪ್ ಇಲ್ಲದೆ ಇದ್ದಿದ್ರೆ ಇನ್ನಷ್ಟು ದಿನ ಸೂರಜ್ ಇರ್ತಾ ಇದ್ರು ಅನ್ನೋ ಒಪಿನಿಯನ್ ನನ್ನದು. ಇನ್ನು ಹೊರಗಡೆ ಬಂದ ಬಳಿಕ ಕೂಡ ರಕ್ಷಿತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಆ ವ್ಯಕ್ತಿ ಸೌಂದರ್ಯದಿಂದ ಮಾತ್ರ ಶ್ರೀಮಂತ ಅಲ್ಲ, ಹೃದಯದಿಂದಲೂ ಕೂಡ ಶ್ರೀಮಂತ ಅನ್ನೋ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ಒಂದು ವಿಚಾರವನ್ನ ನಾವು ಗಮನಿಸಬೇಕು. ಕಳೆದ ಕೆಲವು ದಿನಗಳಿಂದ ರಕ್ಷಿತಾ ಗಿಲ್ಲಿ ಅವರನ್ನ ಸೈಲೆಂಟ್ ಆಗಿ ಲವ್ ಮಾಡ್ತಿದ್ದಾರೆ ಅನ್ನೋ ಒಂದಷ್ಟು ಫೇಕ್ ಸುದ್ದಿಗಳು, ಒಂದಷ್ಟು ಗಾಸಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಾನು ಲೈವ್ನಲ್ಲೂ ಕೂಡ ಗಮನಿಸಿದ್ದೇನೆ, ಹಾಗೆ ಎಪಿಸೋಡ್ಗಳಲ್ಲೂ ಕೂಡ ನಾನು ಗಮನಿಸಿದ್ದೇನೆ. ನನ್ಗೆ ಯಾವತ್ತೂ ಕೂಡ ರಕ್ಷಿತಾ ಅವರು ಗಿಲ್ಲಿ ಅವರನ್ನ ಲವ್ ಮಾಡ್ತಿದ್ದಾರೆ ಆ ರೀತಿ ಅನ್ಸೇ ಇಲ್ಲ. ಒಂದು ಫ್ರೆಂಡ್ ರೀತಿಯೇ ಟ್ರೀಟ್ ಮಾಡ್ತಿದ್ದಾರೆ. ಅವರೇ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಗಿಲ್ಲಿ ಫ್ರೆಂಡ್ ಅಣ್ಣ ಅಲ್ಲ ಅಂತ. ನಮ್ಮ ಒಬ್ಬ ಸ್ನೇಹಿತನನ್ನ ನಾವು ಒಬ್ಬ ಲವರ್ ಅಂತ ಹೇಳಿದಾಗ ಅದೆಷ್ಟು ನೋವಾಗತ್ತೆ ಅನ್ನೋದು ಆ ಸ್ಥಾನದಲ್ಲಿದ್ದಂಥ ವ್ಯಕ್ತಿಗಷ್ಟೇ ಗೊತ್ತು. ಫ್ರೆಂಡಿಗೆ ಕೊಡುವಂಥ ಸ್ಥಾನವನ್ನ ಫ್ರೆಂಡ್ಗೆ ಕೊಡ್ತಾರೆ, ಹಾಗೆ ಒಬ್ಬ ಲವರ್ಗೆ ಕೊಡುವಂಥ ಸ್ಥಾನವನ್ನ ಲವರ್ಗೆ ಕೊಡ್ತಾರೆ. ರಕ್ಷಿತಾ ಗಿಲ್ಲಿ ಜೊತೆ ಯಾವತ್ತೂ ಕೂಡ ಆ ರೀತಿ ನಡ್ಕೊಂಡೇ ಇಲ್ಲ. ಅವರೇ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಸೂರಜ್ ಅಣ್ಣ, ರಘು ಅಣ್ಣ, ಮಾಳು ಅಣ್ಣ, ಗಿಲ್ಲಿ ನನ್ನ ಫ್ರೆಂಡ್ ಅಂತ. ಗಿಲ್ಲಿ ರೀತಿಯಾದಂತಹ ಹುಡುಗ ಬೇಕು ಮದುವೆ ಆಗೋದಕ್ಕೆ ಅಂತ ಹೇಳಿದ್ದಾರೆ ಹೊರತು ಗಿಲ್ಲಿ ಅಲ್ಲ. ಅಲ್ಲದೆ ಅವರೇ ಹೇಳಿದ್ದಾರೆ, ನಂಗೆ ಮದುವೆ ಆಗೋಕೆ ಇಷ್ಟ ಇಲ್ಲ, ಗಿಲ್ಲಿನ ನಾನು ಆಗಲ್ಲ, ಗಿಲ್ಲಿ ತರ ಹುಡುಗ ಬೇಕು ಅಂತ ನಾನು ಹೇಳಿದ್ದು ಅನ್ನೋದನ್ನ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಮತ್ತೆ ರಕ್ಷಿತಾ ಶೆಟ್ಟಿ ಅವರ ಒಂದು ವಿಚಾರವನ್ನ ನಾವು ಹೇಳ್ಬೇಕು, ಆಕೆ ಯಾವತ್ತೂ ಕೂಡ ಏನಾದ್ರೂ ಹೇಳ್ಬೇಕಾದ್ರೆ ಸತ್ಯವನ್ನ ಹೇಳ್ತಾರೆ.
ಅವತ್ತು ಮಂಜು ಭಾಷಿಣಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ. ರಕ್ಷಿತಾ ಏನಾದರೂ ಮಾತನಾಡಿದಾಗ ಆಕೆಯ ಕಣ್ಣುಗಳನ್ನ ನೋಡಿ ಒಬ್ಬ ವ್ಯಕ್ತಿ ಸತ್ಯವಂತನಾಗಿದ್ರೆ ಆತನ ಕಣ್ಣುಗಳಲ್ಲೇ ಅದು ಕಾಣಿಸುತ್ತೆ ಅಂತ. ನಾನು ರಕ್ಷಿತಾ ಅವರ ಕಣ್ಣುಗಳನ್ನೇ ಪ್ರತಿ ಬಾರಿ ಗಮನಿಸ್ತೀನಿ. ಆಕೆಯ ಕಣ್ಣುಗಳಲ್ಲಿ ಸತ್ಯ ಇರುತ್ತೆ, ಮುಗ್ಧತೆ ಇರುತ್ತೆ. ಆಕೆ ಹೇಳೋದು ಸತ್ಯ ಅನ್ನೋದು ಆಕೆ ಕಣ್ಣು ನೋಡಿದ್ರೇನೆ ಗೊತ್ತಾಗತ್ತೆ ಅಂತ. ರಕ್ಷಿತಾ ಏನಾದರೂ ಹೇಳ್ಬೇಕಾದ್ರೆ ಸತ್ಯವಾಗಿ ನೇರವಾಗಿ ಹೇಳ್ತಾರೆ. ಹಾಗಾಗಿ ಆಕೆ ಹೇಳಿದ್ದೆಲ್ಲವೂ ಕೂಡ ಗಿಲ್ಲಿ ವಿಚಾರದಲ್ಲಿ ಸತ್ಯನೇ. ಆದರೆ ಒಂದಷ್ಟು ಮೀಡಿಯಾಗಳು ಅದೇ ವಿಚಾರವನ್ನ ಹೈಲೈಟ್ ಮಾಡ್ತಾ ಇರೋದು ನಿಜಕ್ಕೂ ಬೇಜಾರಿನ ಸಂಗತಿ. ಈ ಒಂದು ಪ್ರಶ್ನೆಯನ್ನ ಸೂರಜ್ ಅವರಿಗೂ ಕೂಡ ಕೇಳಿದ್ದಾರೆ. ಗಿಲ್ಲಿ ಜೊತೆ ಕಾವ್ಯ ಆದ್ರೆ ರಕ್ಷಿತಾ ಅವರಿಗೆ ಜಲಸ್ ಆಗತ್ತೆ ಅಂತ, ಎಲ್ಲಾದ್ರೂ ಸೈಲೆಂಟ್ ಆಗಿ ಲವ್ ಮಾಡ್ತಾ ಇದ್ದಾರಾ ಅಂತ. ಆ ಒಂದು ಪ್ರಶ್ನೆ ಸೂರಜ್ ಅವರಿಗೂ ಒಂಥರ ಮುಜುಗರ ಅನ್ನಿಸ್ತು. ಅವ್ರು ಹೇಳಿದ್ದಾರೆ, ಹೊರಗಡೆಯಿಂದ ಜನ ನೋಡೋದಕ್ಕಿಂತ ಹೆಚ್ಚಾಗಿ ನಾನು ರಕ್ಷಿತಾ ಅವರ ಜೊತೆಗೆ ಇದ್ದು ಆಕೆಯನ್ನ ನೋಡಿದ್ದೇನೆ. ನನ್ನ ಆರಂಭದಿಂದಲೂ ಕೂಡ ಆಕೆಯನ್ನ ನೋಡ್ತಾ ಬಂದಿದ್ದೇನೆ. ಆಕೆ ಆರಂಭದಿಂದ ಯಾವ ರೀತಿ ಇದ್ಲೋ ಅದೇ ರೀತಿ ಇದ್ದಾಳೆ. ಕೆಲವರಿಗೆ ಆಕೆ ಇರಿಟೇಟ್ ಅನ್ನಿಸ್ಬೋದು, ಆದ್ರೆ ನನ್ಗೆ ಯಾವತ್ತೂ ಕೂಡ ರಕ್ಷಿತಾ ಇರಿಟೇಟ್ ಅಂತ ಅನ್ನಿಸೇ ಇಲ್ಲ. ಅವಳು ಏನೇ ಹೇಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದನ್ನ ನಾನು ಡಿಕೋಡ್ ಮಾಡ್ತಾ ಇದ್ದೆ. ಅವಳು ಏನು ಹೇಳೋದಕ್ಕೆ ಹೋಗ್ತಾ ಇದ್ಲು, ಏನು ಟ್ರೈ ಮಾಡ್ತಾ ಇದ್ಲು ಅನ್ನೋದು ಕೆಲವರಿಗೆ ಅರ್ಥ ಆಗ್ತಾ ಇರಲಿಲ್ಲ, ಆದರೆ ನನಗೆ ಅರ್ಥ ಆಗ್ತಾ ಇತ್ತು. ಅರ್ಥ ಆಗದೆ ಇರುವವರಿಗೆ ಅದು ಕಿರಿಕಿರಿ ಅಂತ ಅನ್ನಿಸ್ಬೋದು ಆಕೆ ಮತ್ತೆ ಮತ್ತೆ ಹೇಳಿದಾಗ. ಆದರೆ ಆಕೆ ಒಳ್ಳೆ ಮನಸ್ಸಿನ ಹುಡುಗಿ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗೆಯೇ ಗಿಲ್ಲಿ ಜೊತೆ ಯಾವುದೇ ರೀತಿಯಲ್ಲೂ ಕೂಡ ಆಕೆ ಅವರನ್ನ ಲವ್ ಮಾಡ್ತಾ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಆಕೆಯನ್ನ ನೋಡಿದ ಕಾರಣ ಹೇಳ್ತಾ ಇದ್ದೀನಿ. ನಾನು ನೋಡಿರುವ ರಕ್ಷಿತಾ ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಗಿಲ್ಲಿ ಫ್ರೆಂಡ್ ಅಂತ ಹೇಳಿದ್ದು, ರಕ್ಷಿತಾ ಯಾರನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಲವರ್ ಅಥವಾ ಆ ರೀತಿ ನೋಡ್ತಾ ಇಲ್ಲ. ನನ್ನನ್ನ ಆಕೆ ಅಣ್ಣನ ಸ್ಥಾನದಲ್ಲಿ ಹೇಗೆ ಇಟ್ಟಿದ್ದಾಳೋ ಹಾಗೆ ಗಿಲ್ಲಿಯನ್ನ ಫ್ರೆಂಡ್ ಅನ್ನೋ ಸ್ಥಾನದಲ್ಲಿ ಇಟ್ಟಿದ್ದಾಳೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಆಕೆ ಗಿಲ್ಲಿ ಬಗ್ಗೆ ಯಾವುದೇ ರೀತಿಯಾದಂಥ ಆ ರೀತಿಯ ಭಾವನೆಯನ್ನ ಹೊಂದಿಲ್ಲ. ದಯವಿಟ್ಟು ಆ ಥರ ಥಿಂಕ್ ಮಾಡಬೇಡಿ. ನೆವರ್ ಅನ್ನೋ ಮಾತನ್ನ ಸೂರಜ್ ಹೇಳಿದ್ದಾರೆ. ಸೂರಜ್ ಹೇಳುವಾಗ ಅವರಿಗೊಂಥರ ಇರಿಟೇಟ್ ಅನ್ನಿಸ್ತು ಅನ್ನೋ ಭಾವನೆ ಅವರ ಮುಖದಲ್ಲಿತ್ತು. ನಿಜಕ್ಕೂ ಈ ರೀತಿ ಪ್ರಶ್ನೆಗಳನ್ನ ಪದೇ ಪದೇ ಕೇಳೋದು ಚೆನ್ನಾಗಿಲ್ಲ ಅನ್ಸುತ್ತೆ. ಪ್ರಶ್ನೆ ಕೇಳೋರಿಗೆ ಒಂಥರ ಒಳ್ಳೇದಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಯಾವತ್ತೂ ಕೂಡ ರಕ್ಷಿತಾ ಗಿಲ್ಲಿ ವಿಚಾರದಲ್ಲಿ ಆ ರೀತಿ ನಡ್ಕೊಂಡಿಲ್ಲ. ಫ್ರೆಂಡ್ ಆಗಿ ಕೂಡ ಕೆಲವೊಂದ್ಸಲ ಕ್ಲೋಸ್ ಆದಾಗ ಅಸಮಾಧಾನ ಆಗ್ಬೋದು ಅಥವಾ ಬೇಜಾರಾಗ್ಬೋದು. ಯಾಕಂದ್ರೆ ಗಿಲ್ಲಿಗೆ ರಕ್ಷಿತಾ ಅಷ್ಟೊಂದು ಸಹಾಯ ಮಾಡ್ತಾರೆ. ನಿನ್ನೆ ನಾನು ಲೈವ್ನಲ್ಲಿ ಗಮನಿಸ್ತಾ ಇದ್ದೆ, ಗಿಲ್ಲಿ ಅಷ್ಟೆಲ್ಲ ರಕ್ಷಿತಾ ಬಗ್ಗೆ ಹಿಂದಿಯಿಂದ ಮಾತನಾಡಿದ್ರು. ಆ ಬಳಿಕ ನೋಡಿದ್ರೆ ರಕ್ಷಿತಾ ಅವರನ್ನೇ ಕರೀತಾರೆ, ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ಏನಾದರೂ ಮಾಡಿಕೊಡು ರಕ್ಷು ಅಂತ. ಎಲ್ಲದಕ್ಕೂ ಕೂಡ ಗಿಲ್ಲಿ ಅವರಿಗೆ ರಕ್ಷಿತಾ ಬೇಕು ಕೆಲಸದ ವಿಚಾರದಲ್ಲಿ. ಇನ್ನು ಫ್ರೆಂಡ್ ಅಂತ ಬಂದಾಗ ಯಾರ ಜೊತೆಗಿರ್ಬೇಕು ಅಂದಾಗ ಕಾವ್ಯ ಅವರ ಹೆಸರನ್ನ ತೆಗೆದುಕೊಂಡಾಗ ಯಾರಿಗಾದ್ರೂ ಒಂದು ಸ್ವಲ್ಪ ಬೇಸರ ಆಗತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಇರಿಟೇಟ್ ಆಗ್ಬೋದು. ಹೊರತುಪಡಿಸಿದ್ರೆ ಗಿಲ್ಲಿ ಅವರ ಬಗ್ಗೆ ರಕ್ಷಿತಾ ಅವರಿಗೆ ಖಂಡಿತವಾಗ್ಲೂ ಆ ರೀತಿಯಾದಂಥ ಒಂದು ಭಾವನೆ ಇರೋದಕ್ಕೆ ಚಾನ್ಸಸ್ ಇಲ್ಲ. ಆದರೆ ಯಾರಿಗೆ ಯಾವ ಆ್ಯಂಗಲ್ ಅಲ್ಲಿ ಅದು ಆ ರೀತಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಸೂರಜ್ ಅವರಂತೂ ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನೇ ಕೊಟ್ಟಿದ್ದಾರೆ. ಅಣ್ಣನ ಸ್ಥಾನದಲ್ಲಿ ನಿಂತು ತಂಗಿ ಬಗ್ಗೆ ಒಂದು ನೆಗೆಟಿವ್ ಅಭಿಪ್ರಾಯಗಳು ವ್ಯಕ್ತವಾಗುವಂತಹ ಸಂದರ್ಭದಲ್ಲಿ ಅವರು ರಕ್ಷಿತಾ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಂತೆ ಮಾತನಾಡಿದ್ದು ನಿಜಕ್ಕೂ ಖುಷಿಯ ವಿಚಾರ. ಸ್ನೇಹಿತರೆ, ನೀವು ಕೂಡ ನಿರಂತರವಾಗಿ ರಕ್ಷಿತಾ ಅವರ ಆಟವನ್ನ ನೋಡ್ತಾ ಬಂದಿದ್ದೀರಾ, ಆಕೆಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಗಿಲ್ಲಿ ಹಾಗೂ ರಕ್ಷಿತಾ ನಡುವೆ ಲವ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ, ಅಥವಾ ಗಿಲ್ಲಿ ಅವರನ್ನ ರಕ್ಷಿತಾ ಸೈಲೆಂಟ್ ಆಗಿ ಲವ್ ಮಾಡ್ತಾ ಇದ್ದಾರೆ, ಅದೇ ಕಾರಣಕ್ಕೆ ಏನಾದರೂ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.